ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಮೇಡಮ್ ಕೈಮದ್ದನ್ನು ಹಾಕಿದಾಗ ಅದು ತಲೆಗೆ ಏರುತ್ತೆ ಅಂತಾರಲ್ಲ, ಆ ತಲೆಗೆ ಏರಿದಾಗ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ನೋಡಿ, ಮೊದಲನೇದಾಗಿ ಕೈಮದ್ದನ್ನು ಹಾಕಿದಾಗ ಹೊಟ್ಟೆಯಿಂದ ಹಾರ್ಟ್ವರೆಗೂ ಅದು ಕನೆಕ್ಟ್ ಆಗ್ತಾ ಇರುತ್ತೆ ಸ್ವಲ್ಪ ದಿನ ಆದಮೇಲೆ. ಅದಾದ ನಂತರ ರೆಗ್ಯುಲರಾಗಿ ಇದೇ ಥರನೇ ನೀವೆಲ್ಲೂ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ಳದಲೇ ಇದ್ದ ಅಂತಹ ಸಮಯದಲ್ಲಿ ಅದು ಕಂಪ್ಲೀಟಾಗಿ ಕೊನೆಯ ಸ್ಟೇಜ್ ಅಂತ ಅಂದರೆ ತಲೆಗೇರುತ್ತೆ. ತಲೆಗೇರಿದ ಆದಮೇಲೆ ಮೆದುಳಿನ ಭಾಗದಲ್ಲಿ ಇರ್ತಕ್ಕಂತಹ ಒಳ್ಳೆಯ ಎನರ್ಜಿನೆಲ್ಲ ಅದು ತೆಗೆದು ಹಾಕುತ್ತೆ. ಆ ನರನಾಡಿಗಳು ಏನೇನಿದೆಯೋ ಅದನ್ನೆಲ್ಲ ಬ್ಲಾಕ್ ಮಾಡಾಕುತ್ತೆ. ಆಗ ನಿಮ್ಮ ಮೈಂಡು ಎಲ್ಲೂ ಕೂಡ ಓಡೋದಿಲ್ಲ. ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಆಗೋದಿಲ್ಲ. ಕುಂತಲ್ಲೇ ಕುಂತಿರ್ತೀರ, ಏನೋ ಒಂದು ರೀತಿ ಯೋಚನೆ, ಏನೇ ಒಂದು ಮಾಡಬೇಕು ಅಂದ್ರೂ ಕೂಡ ನಿಮಗೆ ತಲೆ ಓಡಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಥಿಂಕ್ ಮಾಡ್ತಾ ಇರ್ತೀರಾ. ಅದ್ರ ಜೊತೆಯಲ್ಲಿ ತಲೆ ಕೂದಲು ಉದುರುತ್ತಾ ಹೋಗುತ್ತೆ. ಇಷ್ಟೇ ಅಲ್ಲದೆ ತಲೆ ಭಾರ ಬರೋ ಅಂಥದ್ದು, ತಲೆ ಸುತ್ತು ಬರೋ ಅಂಥದ್ದು, ಮತ್ತು ಏನೇನೋ ಒಂದು ರೀತಿ ಕುಂತಲ್ಲೇ ಹೀಗೆ ಹುಚ್ಚರು ಹೇಗೆ ಮಾತಾಡ್ತಾರೋ ಅದೇ ಪ್ರಕಾರವಾಗಿ ಯಾವುದೋ ಒಂದು ವಿಷಯ, ಚಿಕ್ಕ ವಿಷಯ ಇಟ್ಕೊಂಡು ದೊಡ್ಡದನ್ನಾಗಿ ಮಾಡಿಕೊಂಡು ಸಿಕ್ಕಾಬಟ್ಟೆ ಮಾತಾಡ್ತಾನೆ ಇರ್ತೀರ. ಇಂಥದ್ದೆಲ್ಲ ಸಮಸ್ಯೆ ಆಗ್ತಾ ಹೋಗುತ್ತೆ ಅದು ತಲೆಗೆ ಏರಿದಾಗ. ಕೊನೆಯಲ್ಲಿ ತಲೆಗೆ ಏರಿದಾದ್ಮೇಲೆ ಪೂರ್ತಿ ಕಂಪ್ಲೀಟಾಗಿ ಚಕ್ರಗಳೆಲ್ಲ ಬ್ಲಾಕೇಜಸ್ ಸಹ ಆಗಿಬಿಟ್ಟು ನಮ್ಮ ನರನಾಡಿಗಳು, ರಕ್ತ ಕಣಕಣಲು, ಒಂದೊಂದು ಅಣುವಿನಲ್ಲೂ ಕೂಡ ಮೂಳೆ, ಮಾಂಸ, ಚರ್ಮಗಳು ಏನೇನಿದೆಯೋ ಅದೆಲ್ಲದೂ ಕೂಡ ಎನರ್ಜಿ ಕಳ್ಕೊಳ್ತಾ ಬರುತ್ತೆ ಕೊನೆಯಲ್ಲಿ. ಇದಿಷ್ಟು ಕಳ್ಕೊಂಡಿದ್ದಾದಮೇಲೆ ಇಂತಹ ಒಂದು ಸಮಸ್ಯೆಯನ್ನು ನಾವು ತೆಗೆದುಕೊಂಡು ಎಲ್ಲಾದರೂ ಹೋಗಿ ನಾವು ತೋರಿಸ್ಬೇಕು ಅಂತ ಅಂದಾಗ ಕೊನೆಯಲ್ಲಿ ಯಾರಿಗೂ ಕೂಡ ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಆಗೋದಿಲ್ಲ. ಅದು ಯಾವಾಗ ತಲೆಗೇರುತ್ತೆ ಅಂದರೆ ಎಲ್ಲ ಮೀರಿದಾಗ ತಲೆಗೇರುತ್ತೆ. ಅಷ್ಟರೊಳಗಡೆ ಹುಷಾರು ಮಾಡ್ಕೋಬೇಕಾಗುತ್ತೆ. ನೋಡಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.